ಹಾಯ್ ಗೈಸ್, ನಮಸ್ಕಾರ. ಇದು ವಿದ್ಯಾಭೀರು ಅಕಾಡೆಮಿಯಿಂದ. ಗೈಸ್, ಇನ್ನೇ ನಿಮ್ಮದು DCET 2025 ರಿಸಲ್ಟ್ ಬಂದಿದೆ. ಸೊ ಎಷ್ಟೋ ಜನಕ್ಕೆ ನಮ್ಮದು ಇನ್ನೂ ಸ್ಯಾಟಿಸ್ಫೈಡ್ ಆಗಿಲ್ಲ, ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅನ್ನೋದು ಒಂದು ಗೊಂದಲ ಇದೆ. ಬಟ್ ಸ್ಟಿಲ್ ಎನಿಹ್ಯಾವ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನಾವು ಕೂಡ ನೋಡ್ತಾ ಇದ್ದೀವಿ, ಕೆಲವರದು ಪರ್ಸೆಂಟೇಜ್ ಕಡಿಮೆ ಇದ್ದು ಈ ಒಂದು DCETಯಲ್ಲಿ ಸ್ಕೋರ್ ಕಡಿಮೆ ಬಂದರೆ ಕೂಡ ರ್ಯಾಂಕಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಅಂತ ಅಂದ್ಬಿಟ್ಟು. ಬಟ್ ಎನಿಹ್ಯಾವ್ ಈಗ ರ್ಯಾಂಕಿಂಗ್ ಬಂದುಬಿಟ್ಟಿದೆ. ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಕಾಲೇಜ್ಗಳ ಕಟ್ ಆಫ್ ಲಿಸ್ಟ್ ಬರುತ್ತೆ. ಆ ಕಾಲೇಜ್ಗಳ ಕಟ್ ಆಫ್ ಲಿಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕು. ಓಕೆ, ಸುಮ್ಮನೆ ನನಗೆ ಟಾಪ್ ಕಾಲೇಜೇ ಬೇಕು, ನನಗೆ ಫಾರ್ ಎಕ್ಸಾಂಪಲ್ ತುಂಬ ರ್ಯಾಂಕಿಂಗ್ ಬಂದುಬಿಟ್ಟು ನನಗೆ ಟಾಪ್ ಕಾಲೇಜೇ ಬೇಕು ಅಂತಂದರೆ ಖಂಡಿತ ಸಿಗೋದಿಲ್ಲ. ಸೊ ದಯವಿಟ್ಟು ನೀವು ಕಟ್ ಆಫ್ ಲಿಸ್ಟ್ ಬಿಡ್ತಾರಲ್ಲ, ಆ ಲಿಸ್ಟನ್ನು ನೋಡ್ಕೊಂಡ್ಬಿಟ್ಟೇ ನೀವು ಕಾಲೇಜ್ಗಳನ್ನು ಹಾಕಿ. ಮಿನಿಮಮ್ 30 to 40 ಕಾಲೇಜಸ್ಗಳನ್ನು ಹಾಕಿ. ಬಿಕಾಸ್ ಸೀಟ್ಸ್ಗಳು ತುಂಬ ಕಡಿಮೆ ಇರುತ್ತೆ. ನೀವು ಬರೆದಿರೋದು 20,000 ಜನ. ಸೊ ಹಾಗಾಗಿ ನಿಮಗೆ ಕಾಲೇಜ್ಗಳು ಸಿಗಬೇಕಪ್ಪ ಅಂತಂದರೆ ಮಿನಿಮಮ್ 30 to 40 ಕಾಲೇಜಸ್ಗಳನ್ನು ಹಾಕಿ. ಓಕೆ, ಹಾಕುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಯಾವ ಊರಲ್ಲಿ ಓದಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಫಸ್ಟ್ ಫಿಕ್ಸ್ ಆಗಿ ದೆನ್ ಕಾಲೇಜ್ಗಳನ್ನು ಚೂಸ್ ಮಾಡಿ. ಓಕೆ, ಸುಮ್ಮನೆ ಟಾಪ್ ಕಾಲೇಜು ಅಂತಂದ್ಬಿಟ್ಟು ಮಂಗಳೂರು ಆ ಸೈಡೆಲ್ಲ ಹೋಗ್ತೀರಾ, ಈ ಕಡೆ ಮೈಸೂರವ್ರಿಗೆ ಅಲ್ಲಿರ್ತಕ್ಕಂಥ ಫುಡ್ ಅಡ್ಜಸ್ಟ್ ಆಗಲ್ಲ, ಮತ್ತೆ ಬಿಟ್ಬಿಟ್ಟು ಬಂದುಬಿಡ್ತೀರಾ. ಸೊ ಅದನ್ನು ಬಿಟ್ಬಿಡಿ, ಯಾರೋ ಹೇಳಿದ್ರು ಅಂತ ಹಾಕ್ಬಿಡಿ. ನೀವು ಕಾಲೇಜ್ಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟು ಲಿಸ್ಟ್ ಮಾಡ್ಕೊಳ್ಳಿ, ನೀವು ಪ್ರಿಯಾರಿಟೈಸ್ ಮಾಡ್ಕೊಂಡ್ಬಿಟ್ಟು ದೆನ್ ಅಪ್ಲೈ ಮಾಡಿ. ಓಕೆ, ಧನ್ಯವಾದಗಳು.